ಜನಸೇವೆಯೇ ಜನಾರ್ದನ ಸೇವೆ. ಎಚ್.ಆರ್.ಜಿ. ರಾಜಣ್ಣ ಅವರ ಅಭಿವೃದ್ಧಿಯ ಯಾತ್ರೆ. ಕೊಪ್ಪಳ ಜಿಲ್ಲೆ ಕರ್ಕಿಹಳ್ಳಿ ಗ್ರಾಮ. ಇಲ್ಲಿ ರಾಜಕೀಯ ಅಂದ್ರೆ ಅಧಿಕಾರದ ಕನಸಲ್ಲ. ಇಲ್ಲಿ ರಾಜಕೀಯ ಅಂದ್ರೆ ಜನರ ಕಣ್ಣೀರು ಹೊರಿಸುವ ಸೇವೆ. ಆ ಸೇವೆಯ ಸಂಕೇತವಾಗಿ ನಿಂತಿರುವ ಹೆಸರೇ ಎಚ್.ಆರ್.ಜಿ. ರಾಜಣ್ಣ. ಯಾವುದೇ ಗ್ರಾಮದ ಅಭಿವೃದ್ಧಿ ಶುರು ಆಗೋದು ಮೂಲಭೂತ ಸೌಲಭ್ಯಗಳಿಂದ. ರಾಜಣ್ಣ ಅವರು ಮೊದಲು ಕೈ ಹಾಕಿದ್ದು ಇಲ್ಲೇ. ವರ್ಷಗಳಿಂದ ಕೊಳೆತು ನಾರುತ್ತಿದ್ದ ಗ್ರಾಮದ ಚರಂಡಿಗಳನ್ನು ಸ್ವಚ್ಛ ಮಾಡಿಸಿ ಕಾಲುವೆ ನಿರ್ಮಾಣ ಮಾಡಿ ರೋಗಮುಕ್ತ ಗ್ರಾಮದ ಕನಸು ಕಂಡರು. ಕತ್ತಲಲ್ಲಿ ಮುಳುಗಿದ್ದ ಬೀದಿಗಳಿಗೆ ರಾಜಣ್ಣ ಬೆಳಕಾದ್ರು. ಗ್ರಾಮದ ಹಲವು ಕಡೆ ಹೊಸ ವಿದ್ಯುತ್ ಕಂಬಗಳನ್ನು ಹಾಕಿಸಿ ಮಕ್ಕಳು ಹಿರಿಯರು ನಿರ್ಭಯವಾಗಿ ಓಡಾಡಲು ದಾರಿ ಮಾಡಿಕೊಟ್ರು. ನಂಬಿಕೆ ಮತ್ತು ಭಕ್ತಿಯ ಕೇಂದ್ರವಾದ ಶ್ರೀ ಶಿವಚಿದಂಬರ ದೇವಸ್ಥಾನಕ್ಕೆ ಅಪಾರವಾದ ಸೇವೆಯನ್ನ ರಾಜಣ್ಣವರು ಮಾಡಿದ್ದಾರೆ. ಇವರು ಕರ್ಕಿಹಳ್ಳಿ ಗ್ರಾಮಕ್ಕೆ ಅಷ್ಟೇ ಅಲ್ಲದೆ ಚಿಕ್ಕಬಗನಾಳ, ಲಾಚನಕೇರಿ, ಕುನಿಕೇರಿ, ಕಾಸನಕಂಡಿ ಈ ಎಲ್ಲ ಗ್ರಾಮಗಳ ಶಾಲಾ ಮಕ್ಕಳಿಗೆ ಶೈಕ್ಷಣಿಕ ವರ್ಷದ ಆರಂಭದಲ್ಲಿ ಉಚಿತ ನೋಟ್ಬುಕ್ ಪೆನ್ ವಿತರಣೆ ಮಾಡಿ, ಇನ್ನು ಕ್ರೀಡೆಯಲ್ಲಿ ಆಸಕ್ತಿ ಇರುವ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಟಿ ಶರ್ಟ್ ವಿತರಿಸಿ ಪ್ರೋತ್ಸಾಹಿಸಿದ್ದಾರೆ. ನಮ್ಮ ಗ್ರಾಮದಿಂದಲೂ ಒಬ್ಬ ಕ್ರೀಡಾಪಟು ರಾಜ್ಯ ಮಟ್ಟಕ್ಕೆ ಹೋಗಬೇಕು ಅನ್ನೋದು ಅವರ ಕನಸು. ಕರ್ಕಿಹಳ್ಳಿ ಗ್ರಾಮದ ಏತ ನೀರಾವರಿ ಕಾಲುವೆ ಕಟ್ಟಡ ನಿರ್ಮಾಣ ಕಾರ್ಯಕ್ಕೆ ಮುಂದಾಗಿ ರೈತರ ಕೋರಿಕೆಯನ್ನ ನಡೆಸಿಕೊಟ್ರು. ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾದ ಕೂಡಲೇ ರಾಜಣ್ಣವರು ಮೊದಲು ಗಮನ ಕೊಟ್ಟಿದ್ದು ಗ್ರಾಮದ ಮೂಲಭೂತ ಸಮಸ್ಯೆಗಳಿಗೆ. ನಂತರ ಗ್ರಾಮದ ಮೂಲಭೂತ ಸೌಕರ್ಯಗಳನ್ನ ಒಂದೊಂದಾಗಿ ಅಭಿವೃದ್ಧಿಪಡಿಸಿ ರಾಜಣ್ಣವರು ಕರ್ಕಿಹಳ್ಳಿಗೆ ಹೊಸ ಮೆರುಗು ಕೊಟ್ಟರು. ಅಧಿಕಾರಕ್ಕಾಗಿ ಅಲ್ಲ, ಆತ್ಮ ತೃಪ್ತಿಗಾಗಿ, ಜನರ ಪ್ರೀತಿಗಾಗಿ ಕೆಲಸ ಮಾಡೋದ್ರಿಂದಲೇ ಇವತ್ತು ಕರ್ಕಿಹಳ್ಳಿ ಮಾತ್ರವಲ್ಲ, ಸುತ್ತಮುತ್ತಲಿನ ಗ್ರಾಮಗಳ ಜನರ ನೆಚ್ಚಿನ ನಾಯಕರಾಗಿ ಎಚ್.ಆರ್.ಜಿ. ರಾಜಣ್ಣವರು ಗುರುತಿಸಿಕೊಂಡಿದ್ದಾರೆ. ಮುಂದಿನ ದಿನಮಾನಗಳಲ್ಲಿ ರೈತರಿಗಾಗಿ, ರೈತರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸುತ್ತೇನೆ, ಸದಾ ರೈತರ ನೊಂದವರ ಪರವಾಗಿ ನಿಲ್ಲುತ್ತೇನೆ ಎಂದು ನಮ್ಮ ಕನ್ನಡ ಸ್ಫೂರ್ತಿ ಮಾಧ್ಯಮದ ಮುಂದೆ ಮಾತನಾಡಿದ್ದಾರೆ ಎಚ್.ಆರ್.ಜಿ. ರಾಜಣ್ಣ ಅವರು.